ಹಲೋ ಹಾಲ್, ಇವತ್ತು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದನ್ನು ಮಾಡೋಷ್ಟರಲ್ಲಿ ನನಗೆ ಇವತ್ತು ಸಾಕಾಯಿತು. ಯು ನೋ ವಾಟ್, ಟುಡೇ ವಾಸ್ ಲೈಕ್ ಸಮಥಿಂಗ್ ಸ್ಪೆಷಲ್ ಡೇ ಫಾರ್ ಮೀ. ಯಾಕಂದರೆ ಐ ಜಸ್ಟ್ ಟೆಲ್ ಯು ಇದೆಲ್ಲ ಇಂಗ್ರೀಡಿಯೆಂಟ್ಸ್: ಟೊಮ್ಯಾಟೊ, 2 ಟೊಮ್ಯಾಟೊ, 1 ಆನಿಯನ್, ಸ್ವಲ್ಪ ಕೊತ್ತಂಬರಿ, ಒಂದು 6 ಚಿಲ್ಲಿ, 15 ಪೀಸಸ್ ಆಫ್ ಗಾರ್ಲಿಕ್, ಸ್ವಲ್ಪ ಜಿಂಜರ್, 2.5 ಸ್ಪೂನ್ಸ್ ಆಫ್ ಧನಿಯಾ ಪುಡಿ, ಸ್ವಲ್ಪ ಖಾರ ಪುಡಿ ಯಾಕಂದರೆ ಚಿಲ್ಲಿ ತೊಗೊಂಡಿದ್ದೀನಿ, ಮಸಾಲ, ಕ್ಯಾಶ್ಯೂಸ್, ಕರಿ ಲೀವ್ಸ್, ಗರಂ ಮಸಾಲ ಮತ್ತು ಪನ್ನೀರು. ಇಷ್ಟು ಬೇಕಾಗಿದೆ. ಇವತ್ತು ಕರೆಂಟ್ ಇಲ್ಲ, ಬೆಳಗ್ಗೆಯಿಂದನೇ ಇಲ್ಲ. ಬಟ್ ಮಗಳು ಕೇಳ್ಬಿಟ್ಲಲ್ಲ ಮಾಡಲೇಬೇಕಂತ ಐ ಜಸ್ಟ್ ವೆಯ್ಟೆಡ್ ಟಿಲ್ 11:45, ಆದರೆ ಕರೆಂಟ್ ಬಂದಿಲ್ಲ. ಸೊ ಆ ಜ್ಯೂಸರಲ್ಲ ಮಾಡೋಣ ಅಂದರೆ ಅದರಲ್ಲಿ ಚಾರ್ಜೇ ಇಲ್ಲ ಇವತ್ತು ನನ್ನ ಟೈಮು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಕಟ್ಟರ್ ನಮ್ಮ ಮತ್ತೆ ಸದ್ಯಕ್ಕೆ ಈಸ್ಕೊಟ್ಟಿದ್ರು. ಐ ರಿಯಲಿ ಯೂಸ್ ಇಟ್. ಬರೀ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿಕೊಡುತ್ತೆ ಇದು, ಏನೇ ಹಾಕಿದ್ರು. ಐ ರಿಯಲಿ ಯೂಸ್ ಇಟ್. ಬಟ್ ಇವತ್ತಿದು ಯೂಸ್ಫುಲ್ಲಾಗಿರುತ್ತೆ ಅಂದ್ಕೊಂಡೆ, ಬಟ್ ಇದು ಕೈ ಕೊಡ್ತು. ಯಾಕಂದರೆ ಇದು ಮಸಾಲ ಥರ ಮಿಕ್ಸಿನಲ್ಲಿ ಥರ ಗ್ರೈಂಡ್ ಮಾಡಲ್ಲ, ಸಾಫ್ಟಾಗಿ ಚಿಕ್ಕ ಪೀಸ್ ಬರುತ್ತೆ ಅಷ್ಟೇ, ಬಟ್ ಗ್ರೈಂಡ್ ಮಾಡಲ್ಲ. ಸೊ ವಾಟ್ ಟು ಡೂ, ಏನು ಮಾಡೋದು ತಲೆ ಕೆಟ್ಟೋಗಿತ್ತು. ನಮ್ಮ ಮನೇಲಿ ರುಬ್ಕೊಂಡಿತ್ತು, ಅದು ನಾನು ಬೇರೆ ಪೂಜೆ ಮಾಡೋಕ್ಕಂತ ಇಟ್ಟಿದ್ದೆ. ಬಟ್ ಇವತ್ತು ಚೆನ್ನಾಗಿ ಹೆಲ್ಪ್ ಮಾಡ್ತು. ಏನೇ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅದರಲ್ಲೇ ಮಸಾಲ ಮಾಡೋಣ ಅಂತ ಮಾಡಿದೆ. ನಾನು ಮಾಡಿದ್ದೇ ಇಲ್ಲ ನನ್ನ ಲೈಫಲ್ಲಿ, ಈ ಥರ ಗ್ರೈಂಡ್ ಕುತ್ಕೊಂಡು ಮಾಡಿದ್ದೇ ಇಲ್ಲ. ಬಟ್ ಮಗಳು ಕೇಳ್ಬಿಟ್ಲಲ್ಲ ಮಾಡಲೇಬೇಕಂತ ಮಾಡಿದೆ. ಸೊ ಬಾಣಲಿ ಇಟ್ಕೊಳ್ಳಿ. ಫಸ್ಟು ಪನ್ನೀರ್ ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆ ಸ್ವಲ್ಪ ಗೀ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನನ್ನ ಹತ್ರ ನಮ್ಮ ಮನೇಲಿ ಇವತ್ತು ಬಟರ್ ಇರಲಿಲ್ಲ, ಸೊ ಐ ಜಸ್ಟ್ ಯೂಸ್ಡ್ ಗೀ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ನಾನು ಜಾಸ್ತಿ ಹೊತ್ತು ಮಾಡಿಲ್ಲ. ಫ್ರೈ ಮಾಡ್ಕೊಂಡು ಅದು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದೇ ಬಾಣಲಿನಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗೀ ಹಾಕ್ಕೊಂಡು ಪಲಾವ್ ಸಾಮಾನು ಸ್ವಲ್ಪ ಎಲ್ಲ ಇಲ್ಲಾಂದರೆ ಬಾಯಿಗೆ ಸಿಗುತ್ತಲ್ವ, ಸ್ವಲ್ಪ ಹಾಕ್ಕೊಂಡು ಕಸ್ತೂರಿ ಮೇಥಿ, ಪಲಾವ್ ಎಲೆ ಅದೆಲ್ಲ ಹಾಕ್ಕೊಂಡು ಒಂದು ಅರ್ಧ ಆನಿಯನು, ಕರಿ ಲೀವ್ಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ, ಸಾಲ್ಟ್ ಹಾಕ್ಕೊಂಡೆ. ಸಾಲ್ಟ್ ಬಂದು ಪಿಂಕ್ ಸಾಲ್ಟು, ಅದು ಹಿಟ್ಟು ತೊಗೊಂಡಾಗ ಫ್ರೀ ಬಂತು. ಐ ಡೋಂಟ್ ನೋ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಇಟ್. ಯಾಕಂದರೆ ಇವಾಗೆಲ್ಲ ತುಂಬ ಜನ ಪಿಂಕ್ ಸಾಲ್ಟೇ ಯೂಸ್ ಮಾಡ್ತಾರೆ, ಬಟ್ ಐ ಹ್ಯಾವ್ ನೋ ಐಡಿಯಾ ವಾಟ್ ಈಸ್ ಇಟ್. ಇದೆ ಮಸಾಲ ಹಿಂಗೆ ಬಂದಿತ್ತು, ಫುಲ್ಲು ಗ್ರೈಂಡ್ ಆಗಿಲ್ಲ, ಸಾಫ್ಟಾಗಿ, ಬಟ್ ಗ್ರೇವಿಗೆ ಬೇಕಾಗಿರೋ ಅಷ್ಟು ಕನ್ಸಿಸ್ಟೆನ್ಸಿ ಬಂತು. ಸೊ ನನಗದೇ ಸಾಕಾಯಿತು. ನಾನು ಆನಿಯನ್ ಫ್ರೈ ಮಾಡಿದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿಲ್ಲ, ಎಲ್ಲ ಈ ಮಸಾಲದಲ್ಲೇ ರುಬ್ಕೊಂಡಲ್ಲಿ ಹಾಕಿ ಎಲ್ಲ ಗ್ರೈಂಡ್ ಮಾಡಿಕೊಂಡೆ. ಇದು ಫ್ರೈ ಮಾಡ್ಕೊಳ್ಳಿ. ಮಸಾಲ ಹಾಕಿದ ತಕ್ಷಣ, ಅದು ಎಣ್ಣೆ ಬಿಟ್ಟಿದ ತಕ್ಷಣ ಸ್ವಲ್ಪ ಕರ್ಡು ಅದು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಆಮೇಲೆ ಇವಾಗ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಇಟ್ಸ್ ರೆಡಿ. ಆದರೆ ಇವತ್ತೊಂದು ರಿಯಲೈಸ್ ಆಯಿತು, ಮಕ್ಕಳು ಇಷ್ಟ ಬಿದ್ದು ಕೇಳಿದ್ರೆ ಪ್ಯಾರೆಂಟ್ಸ್ ಅದು ಅವ್ರಿಗೆ ಕೊಡಿಸೋ ಗಂಟ ಇಲ್ಲ ಮಾಡೋ ಗಂಟ ಅವ್ರಿಗೆ ನೆಮ್ಮದಿ ಇರೋಲ್ಲ. ಅದು ಇವತ್ತು ರಿಯಲೈಸ್ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.